ಆಲ್ ಟಿಕೆಟನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ಎಕ್ಸಾಮ್ ನೋಟಿಫಿಕೇಷನ್ಗೆ ಹೋಗ್ಬಿಟ್ಟು ಈ ಮೇಲೆ ಕಾಣಿಸ್ತಿದೆಯಲ್ಲ ರೆಡ್ ಲೈನ್, ಕ್ಲಿಕ್ ಇಯರ್ ಫಾರ್ ಡೌನ್ಲೋಡ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ರೋಲ್ ನಂಬರನ್ನು ಎಂಟರ್ ಮಾಡಬೇಕಾಗುತ್ತೆ. ರೋಲ್ ನಂಬರನ್ನು ಎಂಟರ್ ಮಾಡಿ ಡೌನ್ಲೋಡ್ ಕೊಟ್ಟಾಗ ನಮಗೆ ಆಲ್ ಟಿಕೆಟ್ ಡೌನ್ಲೋಡ್ ಆಗೋ ಬದಲು ಈ ಥರ ಕೋಡಿಂಗಲ್ಲಿ ಶೋ ಆದಾಗ ನಾವು ಏನು ಮಾಡಬೇಕು ಅಂತಂದರೆ, ಇದು ನಮ್ಮ ಫೈಲಲ್ಲಿ ನೋಡಿ ಈ ಥರ ಡೌನ್ಲೋಡ್ ಆಗಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿಬಿಟ್ಟು ಮೇಲೆ 3 ಡಾಟ್ಸ್ ಕಾಣಿಸ್ತಿದೆಯಲ್ಲ, ಅದರಲ್ಲಿ ರೀನೇಮ್ ಅಂತ ಇರುತ್ತೆ. ರೀನೇಮಲ್ಲಿ ಲಾಸ್ಟಲ್ಲಿರೋ HTML ಅಂತ ಡಿಲೀಟ್ ಮಾಡಿಬಿಟ್ಟು ಡಿಲೀಟ್ ಮಾಡಿ ಓಕೆ ಕೊಟ್ಟು ರೀನೇಮ್ ಕೊಟ್ಟಾಗ ನೋಡಿ ನಮ್ಮದು ಆಲ್ ಟಿಕೆಟ್ ಶೋ ಆಗುತ್ತೆ.